ಬಹಳ ಹಿಂದೆ ಒಂದು ಹಚ್ಚ ಹಸಿರಿನ ಕಾಡಿನಲ್ಲಿ ಒಂದು ಚಿಕ್ಕ ಕುರಿಮರಿಯು ತನ್ನ ತಾಯಿಯೊಂದಿಗೆ ವಾಸಿಸುತ್ತಿತ್ತು. ಕುರಿಮರಿ ಚಿಕ್ಕದಾಗಿದ್ದರೂ ತುಂಬ ಜಾಣ ಮತ್ತು ಬುದ್ಧಿವಂತವಾಗಿತ್ತು. ಒಂದು ದಿನ ಕುರಿಮರಿಯು ನದಿಯ ದಡದಲ್ಲಿ ಏಕಾಂಗಿಯಾಗಿ ಹುಲ್ಲು ತಿನ್ನುತ್ತಿತ್ತು. ಆಗ ಇದ್ದಕ್ಕಿದ್ದಂತೆ ಒಂದು ಹಸಿದ ತೋಳ ಅಲ್ಲಿಗೆ ಬಂದಿತು. ತೋಳವು, ಇಂದು ನನಗೆ ರುಚಿಕರವಾದ ಊಟ ಸಿಗಲಿದೆ. ಈ ಪುಟ್ಟ ಕುರಿಮರಿಯು ನನ್ನ ಪಂಜಗಳಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಎಂದು ಯೋಚಿಸಿತು. ತೋಳವು, ಓ ಪುಟ್ಟ ಕುರಿಮರಿಯೇ, ನೀನು ಇಲ್ಲಿ ಒಬ್ಬಂಟಿಯಾಗಿ ಏಕೆ ಇದ್ದೀಯಾ? ನಾನು ನಿನ್ನನ್ನು ತಿನ್ನುತ್ತೇನೆ ಎಂದಿತು. ಕುರಿಮರಿ ಭಯಗೊಂಡರೂ ತಕ್ಷಣವೇ ಒಂದು ಯೋಜನೆಯನ್ನು ರೂಪಿಸಿತು. ಅದು ಹೇಳಿತು, ತೋಳ ಸಹೋದರ, ನನ್ನನ್ನು ತಿನ್ನುವುದು ನಿಮ್ಮ ಹಕ್ಕು. ಆದರೆ ನಾನು ಈಗ ತಾನೇ ನದಿಯ ಶುದ್ಧ ನೀರನ್ನು ಕುಡಿದು ಬಂದಿದ್ದೇನೆ ಎಂಬುದು ನಿಮಗೆ ತಿಳಿದಿದೆಯೇ? ನೀನು ನನ್ನನ್ನು ಹೀಗೆ ತಿಂದರೆ ನಿಮಗೆ ನೀರಿನ ರುಚಿ ಚೆನ್ನಾಗಿರುವುದಿಲ್ಲ. ನಾನು ಮೊದಲು ಒಣ ಹುಲ್ಲನ್ನು ತಿನ್ನುವೆ, ಇದರಿಂದ ನಾನು ಹೆಚ್ಚು ರುಚಿಯಾಗಿರುತ್ತೇನೆ ಎಂದಿತು. ತೋಳವು ಆಸೆಪಟ್ಟು, ಸರಿ, ಬೇಗ ತಿನ್ನು ಎಂದು ಹೇಳಿತು. ಕುರಿಮರಿಯು ನಿಧಾನವಾಗಿ ಹುಲ್ಲನ್ನು ಮೆಲ್ಲಲು ಪ್ರಾರಂಭಿಸಿತು ಮತ್ತು ಅವಕಾಶ ನೋಡಿ ಜೋರಾಗಿ ಅಮ್ಮ ಅಮ್ಮ ಎಂದು ಕೂಗಿಕೊಂಡಿತು. ಅದರ ತಾಯಿ ಮತ್ತು ಉಳಿದ ಕುರಿಗಳು ತಕ್ಷಣವೇ ಅಲ್ಲಿಗೆ ಓಡಿ ಬಂದವು. ಇಷ್ಟು ದೊಡ್ಡ ಹಿಂಡನ್ನು ನೋಡಿ ತೋಳವು ಹೆದರಿ ಓಡಿ ಹೋಯಿತು. ಕುರಿಮರಿ ನಗುತ್ತಾ, ನೋಡಿದೆಯಾ, ಬುದ್ಧಿಗಿಂತ ದೊಡ್ಡ ಅಸ್ತ್ರ ಬೇರೊಂದಿಲ್ಲ ಎಂದಿತು. ಕಥೆಯ ನೀತಿ: ತೊಂದರೆಯಲ್ಲಿ ಭಯಪಡುವ ಬದಲು ಬುದ್ಧಿವಂತಿಕೆ ಮತ್ತು ಜಾಣ್ಮೆಯಿಂದ ಕೆಲಸ ಮಾಡಬೇಕು.